ನಟಿ ರನ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳು ಸಖತ್ ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡದೆ ರನ್ಯಾ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಎಷ್ಟು ದಿನಗಳಿಂದ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ, ಚಿನ್ನವನ್ನ ಎಲ್ಲಿಂದ ತರಲಾಗ್ತಾ ಇತ್ತು, ಎಲ್ಲಿಗೆ ತಗೊಂಡೋಗಿ ತಲುಪಿಸ್ತಾ ಇದ್ರಿ, ಯಾರಿಗೆ ತಲುಪಿಸ್ತಾ ಇದ್ರಿ, ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಕೇಳಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ನಟಿ ರನ್ಯಾ ಈ ಪ್ರಶ್ನೆಗಳಿಗೆ ಜಸ್ಟ್ ಕಣ್ಣೀರು ಹಾಕಿದ್ದಾರೆ ಹೊರತು ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಡಿಆರ್ಐ ಅಧಿಕಾರಿಗಳ ಮಾಹಿತಿ ಆಧರಿಸಿ ಸಿಬಿಐ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ಸಿಬಿಐ ತನಿಖೆಯನ್ನ ಚುರುಕುಗೊಳಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡೋದಕ್ಕೆ. ಮಾದೇಶ್, ರನ್ಯಾ ಪ್ರಕರಣದಲ್ಲಿ ಸಾವಿರಾರು ಪ್ರಶ್ನೆಗಳಿದೆ. ಡಿಆರ್ಐ, ಸಿಬಿಐ ಎಲ್ಲವೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಆಕೆಗೆ ಯಾರ ಸಂಪರ್ಕ ಇದೆ, ಆಕೆಗೆ ಯಾರು ಇದನ್ನ ಮಾಡಿಸ್ತಾ ಇದ್ರು, ಆಕೆಯ ಮುಖಾಂತರ ಈ ಕೆಲಸವನ್ನ, ಆಕೆ ಯಾರಿಗೆ ಚಿನ್ನ ತಲುಪಿಸ್ತಾ ಇದ್ಲು, ಹೀಗೆ ಯಾವ ನಿಟ್ಟಿನಲ್ಲಿ ತನಿಖೆ ಸಾಗಿದೆ, ಆಕೆ ಏನಾದರೂ ಸ್ಪಂದಿಸ್ತಾ ಇದ್ದಾರಾ, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ನಟಿ ರನ್ಯಾ ರಾವನ್ನ ಬಂಧಿಸಿ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಪ್ರಕರಣವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇದು ಜಾಗತಿಕವಾಗಿ ಅಂದರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ದೊಡ್ಡದಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಡೀತಿದೆಯಾ ಅನ್ನುವಂಥ ಅನುಮಾನಗಳು ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಮೂಡಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆಕೆಯನ್ನು ವಶಪಡೆದು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು 4 ಕೋಟಿಗೂ ಅಧಿಕ ಹಣವನ್ನು ಸುಂಕ ಕಟ್ಟಬೇಕಾಗುತ್ತೆ. ಅಂದರೆ ಈ ರೀತಿ ಗೋಲ್ಡನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕೆಜಿ ಗಟ್ಟಲೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಸುಂಕ ಕಟ್ಟಬೇಕಾಗುತ್ತೆ. ಹೀಗೆ ತಂದಿದ್ದಂಥ 14.8 kg ಚಿನ್ನಗಳನ್ನು ಸರಬರಾಜು ಅಂದರೆ ಈ ರೀತಿ ಸಾಗಾಟ ಮಾಡೋದಕ್ಕೆ ಸುಮಾರು 4 ಕೋಟಿ 8 ಲಕ್ಷ ಹಣವನ್ನು ಇವರು ಸುಂಕ ಕಟ್ಟಬೇಕಾಗಿತ್ತು. ಅದನ್ನು ತಪ್ಪಿಸೋಕೆ ಅಂತೇಳಿ ಈಕೆ ತನ್ನ ಮೈ ಮೇಲೆ ಅದನ್ನ ಬ್ಯಾಂಡೇಜ್ ರೂಪದಲ್ಲಿ ಅಂಟಿಸಿಕೊಂಡು ಸಾಗಾಟ ಮಾಡ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಇದೇ ಕಾರಣದಿಂದಾಗಿ ಆಕೆಯನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಈ ಗೋಲ್ಡ್ ಎಲ್ಲಿಂದ ಬರ್ತಿತ್ತು, ಎಲ್ಲಿಗೆ ಹೋಗ್ತಿತ್ತು, ಇದರಿಂದ ಯಾರಿದ್ದಾರೆ, ಎಷ್ಟು ವರ್ಷಗಳಿಂದ ಈ ಒಂದು ಸ್ಮಗ್ಲಿಂಗ್ ನಡೀತಿದೆ ಅನ್ನೋಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗ್ತಿದೆ. ಈಗಾಗಲೇ ಆಕೆಯನ್ನು ವಶಪಡೆದಂಥ ಸಂದರ್ಭದಲ್ಲಿ ಆಕೆ ಮೊಬೈಲನ್ನು ಮತ್ತು ಲ್ಯಾಪ್ಟಾಪನ್ನು ವಶಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖ ಸಾಕ್ಷ್ಯಗಳು ಪತ್ತೆಯಾಗಿದೆ, ಡಿಜಿಟಲ್ ಎವಿಡೆನ್ಸ್ಗಳು ಪತ್ತೆಯಾಗಿದೆ. ಸಾಕಷ್ಟು ಜನರ ಜೊತೆ ಈಕೆ ವ್ಯವಹಾರ ನಡೆಸಿದಾಳೆ ಅನ್ನುವಂಥದ್ದು ಗೊತ್ತಾಗಿದೆ. ಈಕೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮನ ಮಾಡ್ತಿದ್ರು. ಆದರೆ ಈಕೆ ಉದ್ಯಮಗಳಿಗೂ ಕೂಡ ಈಗ ಸಿಕ್ಕಿಬಿದ್ದಿರುವಂಥ ಈ ಗೋಲ್ಡ್ ಸ್ಮಗ್ಲಿಂಗ್ಗೂ ಕೂಡ ಏನು ಲಿಂಕ್ ಇದೆ, ಯಾರಿಂದ ಈ ಒಂದು ಗೋಲ್ಡನ್ನು ತರಿಸ್ಕೊಳ್ತಿದ್ರು ಅನ್ನುವಂಥದ್ದನ್ನು ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ಆಕೆಯನ್ನು ಕಸ್ಟಡಿಗೆ ಪಡೆದು ನಿನ್ನೆಯಿಂದಲೇ ಆಕೆಯನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆಕೆ ಮೊಬೈಲ್ನಲ್ಲಿ ಏನೆಲ್ಲ ಡೀಟೇಲ್ಸ್ಗಳು ಗೊತ್ತಾಗಿದೆ, ಯಾರ್ಯಾರ ಕಾಂಟ್ಯಾಕ್ಟ್ ಆಗಿರ್ಬೋದು, ಮತ್ತು ದುಬೈಗೆ ಈಕೆ ಪ್ರತಿ ತಿಂಗಳು ಕೂಡ 15 ದಿನಕ್ಕೊಮ್ಮೆ ಈಕೆ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಆಕೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಅನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಆಕೆ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದಾಗ ಈಕೆ ಎಷ್ಟು ಬಾರಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಿದ್ಲು ಅನ್ನೋಂಥದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ರೀಸೆಂಟ್ ಆಗಿ ಸುಮಾರು 27 ಬಾರಿ ದುಬೈಗೆ ಹೋಗಿ ಬಂದಿದ್ಲು ಅನ್ನೋಂಥದ್ದು ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡೀತಿದೆ ಅನ್ನುವಂಥ ಅನುಮಾನ ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗಿರೋದ್ರಿಂದ ಆಕೆಯನ್ನ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿಚಾರಣೆ ವೇಳೆ ಏನನ್ನೂ ಬಾಯಿ ಬಿಡದಂತ ನಟಿ ಕಣ್ಣೀರು ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾಳೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ನಟಿ ರನ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳು ಸಖತ್ ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡದೆ ರನ್ಯಾ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಎಷ್ಟು ದಿನಗಳಿಂದ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ, ಚಿನ್ನವನ್ನ ಎಲ್ಲಿಂದ ತರಲಾಗ್ತಾ ಇತ್ತು, ಎಲ್ಲಿಗೆ ತಗೊಂಡೋಗಿ ತಲುಪಿಸ್ತಾ ಇದ್ರಿ, ಯಾರಿಗೆ ತಲುಪಿಸ್ತಾ ಇದ್ರಿ, ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಕೇಳಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ನಟಿ ರನ್ಯಾ ಈ ಪ್ರಶ್ನೆಗಳಿಗೆ ಜಸ್ಟ್ ಕಣ್ಣೀರು ಹಾಕಿದ್ದಾರೆ ಹೊರತು ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಡಿಆರ್ಐ ಅಧಿಕಾರಿಗಳ ಮಾಹಿತಿ ಆಧರಿಸಿ ಸಿಬಿಐ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ಸಿಬಿಐ ತನಿಖೆಯನ್ನ ಚುರುಕುಗೊಳಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡೋದಕ್ಕೆ. ಮಾದೇಶ್, ರನ್ಯಾ ಪ್ರಕರಣದಲ್ಲಿ
ಸಾವಿರಾರು ಪ್ರಶ್ನೆಗಳಿದೆ. DRI, CBI ಎಲ್ಲವೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಆಕೆಗೆ ಯಾರ ಸಂಪರ್ಕ ಇದೆ, ಆಕೆಗೆ ಯಾರು ಇದನ್ನ ಮಾಡಿಸ್ತಾ ಇದ್ರು, ಆಕೆಯ ಮುಖಾಂತರ ಈ ಕೆಲಸವನ್ನ, ಆಕೆ ಯಾರಿಗೆ ಚಿನ್ನ ತಲುಪಿಸ್ತಾ ಇದ್ಲು, ಹೀಗೆ ಯಾವ ನಿಟ್ಟಿನಲ್ಲಿ ತನಿಖೆ ಸಾಗಿದೆ, ಆಕೆ ಏನಾದರೂ ಸ್ಪಂದಿಸ್ತಾ ಇದ್ದಾರಾ, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ನಟಿ ರನ್ಯಾ ರಾವನ್ನ ಬಂಧಿಸಿ DRI ಅಧಿಕಾರಿಗಳು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಜಾಗತಿಕವಾಗಿ ಅಂದ್ರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ದೊಡ್ಡದಾಗಿ ಕೋಲ್ಡ್ ಸ್ಮಗ್ಲಿಂಗ್ ನಡೀತಿದೆಯಾ ಅನ್ನುವಂಥ ಅನುಮಾನಗಳು ಈಗಾಗಲೇ DRI ಅಧಿಕಾರಿಗಳಿಗೆ ಮೂಡಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆಕೆಯನ್ನ ವಶಪಡೆದು ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು 4 ಕೋಟಿಗೂ ಅಧಿಕ ಹಣವನ್ನ ಸುಂಕ ಕಟ್ಟಬೇಕಾಗುತ್ತೆ. ಅಂದ್ರೆ ಈ ರೀತಿ ಗೋಲ್ಡನ್ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕೆಜಿ ಗಟ್ಟಲೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಸುಂಕ ಕಟ್ಟಬೇಕಾಗುತ್ತೆ. ಹೀಗೆ ತಂದಿದ್ದಂಥ 14.8 kg ಚಿನ್ನಗಳನ್ನ ಸರಬರಾಜು ಅಂದ್ರೆ ಈ ರೀತಿ ಸಾಗಾಟ ಮಾಡೋದಕ್ಕೆ ಸುಮಾರು 4,08 ಲಕ್ಷ ಹಣವನ್ನ ಇವರು ಸುಂಕ ಕಟ್ಟಬೇಕಾಗಿತ್ತು. ಅದನ್ನ ತಪ್ಸೋಕೆ ಅಂತೇಳಿ ಈಕೆ ತನ್ನ ಮೈ ಮೇಲೆ ಅದನ್ನ ಬ್ಯಾಂಡೇಜ್ ರೂಪದಲ್ಲಿ ಅಂಟಿಸಿಕೊಂಡು ಸಾಗಾಟ ಮಾಡ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಇದೇ ಕಾರಣದಿಂದಾಗಿ ಆಕೆಯನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಿದ್ರು. ಆದರೆ ಈ ಗೋಲ್ಡ್ ಎಲ್ಲಿಂದ ಬರ್ತಿತ್ತು, ಎಲ್ಲಿಗೆ ಹೋಗ್ತಿತ್ತು, ಇದರಿಂದ ಯಾರಿದ್ದಾರೆ, ಎಷ್ಟು ವರ್ಷಗಳಿಂದ ಈ ಒಂದು ಸ್ಮಗ್ಲಿಂಗ್ ನಡೀತಿದೆ ಅನ್ನೋಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕಾಗ್ತಿದೆ. ಈಗಾಗಲೇ ಆಕೆಯನ್ನ ವಶಪಡೆದಂಥ ಸಂದರ್ಭದಲ್ಲಿ ಆಕೆ ಮೊಬೈಲ್ ಅನ್ನ ಮತ್ತೆ ಲ್ಯಾಪ್ಟಾಪ್ ಅನ್ನ ವಶಪಡೆಯುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖ ಸಾಕ್ಷ್ಯಗಳು ಪತ್ತೆಯಾಗಿದೆ, ಡಿಜಿಟಲ್ ಎವಿಡೆನ್ಸ್ಗಳು ಪತ್ತೆಯಾಗಿದೆ. ಸಾಕಷ್ಟು ಜನರ ಜೊತೆ ಈಕೆ ವ್ಯವಹಾರ ನಡೆಸಿದಾಳೆ ಅನ್ನುವಂಥದ್ದು ಗೊತ್ತಾಗಿದೆ. ಈಕೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮನ್ನ ಮಾಡ್ತಿದ್ಲು. ಆದ್ರೆ ಈಕೆ ಉದ್ಯಮಗಳಿಗೂ ಕೂಡ ಈಗ ಸಿಕ್ಕಿಬಿದ್ದಿರುವಂತ ಈ ಗೋಲ್ಡ್ ಸ್ಮಗ್ಲಿಂಗ್ಗೂ ಕೂಡ ಏನ್ ಲಿಂಕ್ ಇದೆ, ಯಾರಿಂದ ಈ ಒಂದು ಗೋಲ್ಡ್ ಅನ್ನ ತರಿಸ್ಕೊಳ್ತಿದ್ರು ಅನ್ನುವಂಥದ್ದನ್ನ DRI ಅಧಿಕಾರಿಗಳು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ಆಕೆಯನ್ನ ಕಸ್ಟಡಿಗೆ ಪಡೆದು ನಿನ್ನೆಯಿಂದಲೇ ಆಕೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆಕೆಯ ಮೊಬೈಲ್ನಲ್ಲಿ ಏನೆಲ್ಲ ಡೀಟೇಲ್ಸ್ಗಳು ಗೊತ್ತಾಗಿದೆ, ಯಾರ್ಯಾರ ಕಾಂಟ್ಯಾಕ್ಟ್ ಆಗಿರ್ಬೋದು, ಮತ್ತೆ ದುಬೈಗೆ ಈಕೆ ಪ್ರತಿ ತಿಂಗಳು ಕೂಡ 15 ದಿನಕ್ಕೊಮ್ಮೆ ಈಕೆ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಆಕೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ಆಕೆ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದಾಗ ಈಕೆ ಎಷ್ಟು ಬಾರಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಿದ್ಲು ಅನ್ನೋಂಥದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ರೀಸೆಂಟ್ ಆಗಿ ಸುಮಾರು 27 ಬಾರಿ ದುಬೈಗೆ ಹೋಗಿ ಬಂದಿದ್ಲು ಅನ್ನೋಂಥದ್ದು ಈಗಾಗಲೇ DRI ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡೀತಿದೆ ಅನ್ನುವಂಥ ಅನುಮಾನ ಈಗಾಗಲೇ DRI ಅಧಿಕಾರಿಗಳಿಗೆ ಗೊತ್ತಾಗಿರೋದ್ರಿಂದ ಆಕೆಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ವಿಚಾರಣೆ ವೇಳೆ ಏನನ್ನೂ ಬಾಯಿ ಬಿಡದಂತ ನಟಿ ಕಣ್ಣೀರು ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾಳೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ನಟಿ ರನ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ DRI ಅಧಿಕಾರಿಗಳು ಸಖತ್ ಡ್ರಿಲ್ ಮಾಡ್ತಾ ಇದ್ದಾರೆ, ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡದೆ ರನ್ಯಾ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಎಷ್ಟು ದಿನಗಳಿಂದ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ, ಚಿನ್ನವನ್ನ ಎಲ್ಲಿಂದ ತರಲಾಗ್ತಾ ಇತ್ತು, ಎಲ್ಲಿಗೆ ತಗೊಂಡೋಗಿ ತಲುಪಿಸ್ತಾ ಇದ್ರಿ, ಯಾರಿಗೆ ತಲುಪಿಸ್ತಾ ಇದ್ರಿ, ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ, ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಕೇಳಿದ್ದಾರೆ DRI ಅಧಿಕಾರಿಗಳು. ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ನಟಿ ರನ್ಯಾ ಈ